ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್. CHGK ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮಸಾಲೆಗಳ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಏಲಕ್ಕಿ, ಆಪ್ಷನ್ ಬಿ ಒಣದ್ರಾಕ್ಷಿಗೆ, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ಗೋಡಂಬಿ ಬೀಜಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ. ಏಲಕ್ಕಿಯನ್ನು ಮಸಾಲೆಗಳ ರಾಣಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 2. ಫ್ಲಿಪ್ಕಾರ್ಟ್ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ ದೇಶ, ಆಪ್ಷನ್ ಬಿ ಚೀನಾದ, ಆಪ್ಷನ್ ಸಿ ಜಪಾನ್ನ, ಆಪ್ಷನ್ ಡಿ ನೇಪಾಳ ದೇಶದ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ದೇಶ. ಫ್ಲಿಪ್ಕಾರ್ಟ್ ಭಾರತ ದೇಶದ ಕಂಪನಿಯಾಗಿದೆ. ಪ್ರಶ್ನೆ ಸಂಖ್ಯೆ 3. ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ? ಆಪ್ಷನ್ ಎ 170 ದೇಶಗಳು, ಆಪ್ಷನ್ ಬಿ 185 ದೇಶಗಳು, ಆಪ್ಷನ್ ಸಿ 195 ದೇಶಗಳು, ಆಪ್ಷನ್ ಡಿ 204 ದೇಶಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 195 ದೇಶಗಳು. ಇಡೀ ಪ್ರಪಂಚದಲ್ಲಿ 195 ದೇಶಗಳು ಇವೆ. ಪ್ರಶ್ನೆ ಸಂಖ್ಯೆ 4. ನಮ್ಮ ದೇಹದ ಯಾವ ಭಾಗವು ವಿದ್ಯುತ್ ಉತ್ಪಾದಿಸಬಹುದು? ಆಪ್ಷನ್ ಎ ಮಿದುಳು, ಆಪ್ಷನ್ ಬಿ ಕೈ, ಆಪ್ಷನ್ ಸಿ ಕಾಲು, ಆಪ್ಷನ್ ಡಿ ಹೃದಯ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳು. ನಮ್ಮ ದೇಹದ ಮೆದುಳಿನ ಭಾಗವು ವಿದ್ಯುತ್ತನ್ನು ಉತ್ಪಾದಿಸಬಹುದು. ಪ್ರಶ್ನೆ ಸಂಖ್ಯೆ 5. ತಾಜ್ ಮಹಲ್ನಲ್ಲಿ ಎಷ್ಟು ಕೊಠಡಿಗಳಿವೆ? ಆಪ್ಷನ್ ಎ 105 ಕೊಠಡಿಗಳು, ಆಪ್ಷನ್ ಬಿ 120 ಕೊಠಡಿಗಳು, ಆಪ್ಷನ್ ಸಿ 130 ಕೊಠಡಿಗಳು, ಆಪ್ಷನ್ ಡಿ 145 ಕೊಠಡಿಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 120 ಕೊಠಡಿಗಳು. ತಾಜ್ ಮಹಲ್ನಲ್ಲಿ ಒಟ್ಟು 120 ಕೊಠಡಿಗಳು ಇವೆ. ಪ್ರಶ್ನೆ ಸಂಖ್ಯೆ 6. ಮೊದಲ ಕರೋನಾ ಲಸಿಕೆಯನ್ನು ಯಾರು ಪಡೆದರು? ಆಪ್ಷನ್ ಎ ಸಾಗರ್ ಮಲ್ಹೋತ್ರಾ, ಆಪ್ಷನ್ ಬಿ ಅಜಯ್ ಸಿಂಗ್, ಆಪ್ಷನ್ ಸಿ ಮನೀಶ್ ಕುಮಾರ್, ಆಪ್ಷನ್ ಡಿ ರಾಹುಲ್ ಗಾಂಧಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮನೀಶ್ ಕುಮಾರ್. ಮೊದಲ ಕರೋನಾ ಲಸಿಕೆಯನ್ನು ಮನೀಶ್ ಕುಮಾರ್ ಅವರು ಪಡೆದರು. ಪ್ರಶ್ನೆ ಸಂಖ್ಯೆ 7. ಅಮೆರಿಕಾದಲ್ಲಿ ಎಷ್ಟು ಶೇಕಡ ಭಾರತೀಯ ವೈದ್ಯರು ವಾಸಿಸುತ್ತಿದ್ದಾರೆ? ಆಪ್ಷನ್ ಎ 28%, ಆಪ್ಷನ್ ಬಿ 30%, ಆಪ್ಷನ್ ಸಿ 35%, ಆಪ್ಷನ್ ಡಿ 38%. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 38%. ಅಮೆರಿಕ ದೇಶದಲ್ಲಿ ಶೇಕಡ 38ರಷ್ಟು ಭಾರತೀಯ ವೈದ್ಯರು ವಾಸಿಸುತ್ತಿದ್ದಾರೆ. ಪ್ರಶ್ನೆ ಸಂಖ್ಯೆ 8. ಬೆಂಕಿ ಪೊಟ್ಟಣವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ನ್ಯೂಟನ್, ಆಪ್ಷನ್ ಬಿ ಮಾರ್ಕೊ ಪೋಲೋ, ಆಪ್ಷನ್ ಸಿ ಜಾನ್ ವಾಕರ್, ಆಪ್ಷನ್ ಡಿ ರೂದರ್ ಫೋರ್ಡ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಾನ್ ವಾಕರ್. ಬೆಂಕಿ ಪೊಟ್ಟಣವನ್ನು ಕಂಡುಹಿಡಿದವರು ಜಾನ್ ವಾಕರ್ ಅವರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 9. ಪೆನ್ಸಿಲ್ ಒಳಗಿರುವ ಕಪ್ಪು ವಸ್ತುವಿನ ಹೆಸರೇನು? ಆಪ್ಷನ್ ಎ ನಿಕೋರೋಮ್, ಆಪ್ಷನ್ ಬಿ ಗ್ರಾಫೈಟ್, ಆಪ್ಷನ್ ಸಿ ಜಿಂಕ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಫೈಟ್. ಪೆನ್ಸಿಲ್ನಲ್ಲಿ ಗ್ರಾಫೈಟ್ ಕಪ್ಪು ವಸ್ತು ಇರುತ್ತದೆ. ಪ್ರಶ್ನೆ ಸಂಖ್ಯೆ 10. ಮೊದಲ ಬಲ್ಬನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು? ಆಪ್ಷನ್ ಎ ಚೀನಾದಲ್ಲಿ, ಆಪ್ಷನ್ ಬಿ ಜಪಾನ್ನಲ್ಲಿ, ಆಪ್ಷನ್ ಸಿ ಅಮೆರಿಕಾದಲ್ಲಿ, ಆಪ್ಷನ್ ಡಿ ಭಾರತದಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕಾದಲ್ಲಿ. ಮೊದಲ ಬಲ್ಬನ್ನು ಅಮೆರಿಕ ದೇಶದಲ್ಲಿ ತಯಾರಿಸಲಾಯಿತು. ಪ್ರಶ್ನೆ ಸಂಖ್ಯೆ 11. ಪಾಕಿಸ್ತಾನದ ಅತಿ ಉದ್ದದ ನದಿ ಯಾವುದು? ಆಪ್ಷನ್ ಎ ಸಿಂಧೂ ನದಿ, ಆಪ್ಷನ್ ಬಿ ಸಟ್ಲೇಜ್ ನದಿ, ಆಪ್ಷನ್ ಸಿ ಗೋದಾವರಿ ನದಿ, ಆಪ್ಷನ್ ಡಿ ರವಿ ನದಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಧೂ ನದಿ. ಪಾಕಿಸ್ತಾನದ ಅತಿ ಉದ್ದದ ನದಿ ಸಿಂಧೂ ನದಿ ಆಗಿದೆ. ಪ್ರಶ್ನೆ ಸಂಖ್ಯೆ 12. ಯಾವ ದೇಶವು ಅಗ್ಗದ ಬಲ್ಬನ್ನು ಹೊಂದಿದೆ? ಆಪ್ಷನ್ ಎ ಚೀನಾದಲ್ಲಿ, ಆಪ್ಷನ್ ಬಿ ಭಾರತದಲ್ಲಿ, ಆಪ್ಷನ್ ಸಿ ಕತಾರ್ ದೇಶದಲ್ಲಿ, ಆಪ್ಷನ್ ಡಿ ಶ್ರೀಲಂಕಾ ದೇಶದಲ್ಲಿ.
ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕತಾರ್ ದೇಶದಲ್ಲಿ. ಕತಾರ್ ದೇಶದಲ್ಲಿ ಅಗ್ಗದ ವಿದ್ಯುತ್ತನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 13. ಭಾರತವನ್ನು ಹೆಚ್ಚು ಕಾಲ ಆಳಿದ ಚಕ್ರವರ್ತಿ ಯಾರು? ಆಪ್ಷನ್ ಎ ಔರಂಗಜೇಬ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಬಲ್ಲೋಳ್ ಲೋಧಿ, ಆಪ್ಷನ್ ಡಿ ಜಹಾಂಗೀರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಔರಂಗಜೇಬ್. ಭಾರತವನ್ನು ಹೆಚ್ಚು ಕಾಲ ಆಳಿದ ಚಕ್ರವರ್ತಿ ಔರಂಗಜೇಬ್ ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 14. ಯಾವ ಮರವು ಚಿನ್ನಕ್ಕಿಂತ ಹೆಚ್ಚು ದುಬಾರಿಯಾಗಿದೆ? ಆಪ್ಷನ್ ಎ ಮಾವಿನ ಮರ, ಆಪ್ಷನ್ ಬಿ ಕೆಂಪು ಚಂದನ, ಆಪ್ಷನ್ ಸಿ ಆಲದ ಮರ, ಆಪ್ಷನ್ ಡಿ ಬೇವಿನ ಮರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಚಂದನ. ಕೆಂಪು ಚಂದನ ಮರವು ಚಿನ್ನಕ್ಕಿಂತ ಹೆಚ್ಚಿನ ಬೆಲೆಯನ್ನು ಹೊಂದಿದ ಮರವಾಗಿದೆ. ಪ್ರಶ್ನೆ ಸಂಖ್ಯೆ 15. ಭಗತ್ ಸಿಂಗ್ ಬ್ರಿಟಿಷರ ಮೇಲೆ ಯಾವಾಗ ಬಾಂಬ್ ಎಸೆದರು? ಆಪ್ಷನ್ ಎ 1925ರಲ್ಲಿ, ಆಪ್ಷನ್ ಬಿ 1921ರಲ್ಲಿ, ಆಪ್ಷನ್ ಸಿ 1935ರಲ್ಲಿ, ಆಪ್ಷನ್ ಡಿ 1940ರಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 1921ರಲ್ಲಿ. ಭಗತ್ ಸಿಂಗ್ ಅವರು ಬ್ರಿಟಿಷರ ಮೇಲೆ 1929ರಲ್ಲಿ ಬಾಂಬನ್ನು ಎಸೆದರು. ಪ್ರಶ್ನೆ ಸಂಖ್ಯೆ 16. ಭಾರತದ ಯಾವ ರಾಜ್ಯವು ಕೇವಲ 2 ಜಿಲ್ಲೆಗಳನ್ನು ಹೊಂದಿದೆ? ಆಪ್ಷನ್ ಎ ಆಸಾಂ ರಾಜ್ಯ, ಆಪ್ಷನ್ ಬಿ ಉತ್ತರಾಖಂಡ ರಾಜ್ಯ, ಆಪ್ಷನ್ ಸಿ ಬಿಹಾರ ರಾಜ್ಯ, ಆಪ್ಷನ್ ಡಿ ಗೋವಾ ರಾಜ್ಯ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ ರಾಜ್ಯ. ಗೋವಾ ರಾಜ್ಯವು ಕೇವಲ 2 ಜಿಲ್ಲೆಗಳನ್ನು ಮಾತ್ರ ಹೊಂದಿದ ಜಿಲ್ಲೆಯಾಗಿದೆ. ಪ್ರಶ್ನೆ ಸಂಖ್ಯೆ 17. ಸ್ಯಾಮ್ಸಂಗ್ ಮೊಬೈಲ್ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ ದೇಶ, ಆಪ್ಷನ್ ಬಿ ಜಪಾನ್ ದೇಶ, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕೊರಿಯಾ. ಸ್ಯಾಮ್ಸಂಗ್ ಮೊಬೈಲ್ ದಕ್ಷಿಣ ಕೊರಿಯಾ ದೇಶದ ಕಂಪನಿಯಾಗಿದೆ. ಪ್ರಶ್ನೆ ಸಂಖ್ಯೆ 18. ಅಶೋಕ ವಾಟಿಕಾದಲ್ಲಿ ಸೀತೆ ಕುಳಿತಿರುವುದನ್ನು ಹನುಮಂತನು ಯಾವ ಮರದ ಕೆಳಗೆ ನೋಡಿದನು? ಆಪ್ಷನ್ ಎ ಆಲದ ಮರ, ಆಪ್ಷನ್ ಬಿ ಬೇವಿನ ಮರ, ಆಪ್ಷನ್ ಸಿ ಶಿಂಶಾಪ, ಆಪ್ಷನ್ ಡಿ ಅಶೋಕ ಮರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಂಶಾಪ. ಅಶೋಕ ವಾಟಿಕಾದಲ್ಲಿ ಸೀತೆ ಕುಳಿತಿರುವುದನ್ನು ಹನುಮಂತನು ಶಿಂಶಾಪ ಮರದ ಕೆಳಗೆ ನೋಡಿದನು. ಪ್ರಶ್ನೆ ಸಂಖ್ಯೆ 19. ಇಡೀ ಪ್ರಪಂಚದಲ್ಲಿ ಯಾವ ನದಿಯ ನೀರು ಯಾವಾಗಲೂ ಬಿಸಿಯಾಗಿರುತ್ತದೆ? ಆಪ್ಷನ್ ಎ ಗಂಗಾ ನದಿಯ ನೀರು, ಆಪ್ಷನ್ ಬಿ ನೈಲ ನದಿಯ ನೀರು, ಆಪ್ಷನ್ ಸಿ ಸಟ್ಲೇಜ್ ನದಿಯ ನೀರು, ಆಪ್ಷನ್ ಡಿ ಗೋದಾವರಿ ನದಿಯ ನೀರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೈಲ ನದಿಯ ನೀರು. ಇಡೀ ಪ್ರಪಂಚದಲ್ಲಿ ನೈಲ ನದಿಯ ನೀರು ಯಾವಾಗಲೂ ಬಿಸಿಯಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 20. ಚೆಸ್ ಹುಟ್ಟಿದ್ದು ಯಾವ ದೇಶದಲ್ಲಿ? ಆಪ್ಷನ್ ಎ ಭಾರತದಲ್ಲಿ, ಆಪ್ಷನ್ ಬಿ ಅಮೆರಿಕಾದಲ್ಲಿ, ಆಪ್ಷನ್ ಸಿ ಚೀನಾದಲ್ಲಿ, ಆಪ್ಷನ್ ಡಿ ಜಪಾನಿನಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತದಲ್ಲಿ. ಚೆಸ್ ಹುಟ್ಟಿದ್ದು ಭಾರತ ದೇಶದಲ್ಲಿ. ಪ್ರಶ್ನೆ ಸಂಖ್ಯೆ 21. ಯಾವ ಪ್ರಾಣಿ ತನ್ನ ನಾಲಿಗೆಯಿಂದ ಕಿವಿಯನ್ನು ಸ್ವಚ್ಛಗೊಳಿಸುತ್ತದೆ? ಆಪ್ಷನ್ ಎ ಒಂಟೆ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಕಾಂಗರು, ಆಪ್ಷನ್ ಡಿ ಜಿರಾಫೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಿರಾಫೆ. ಜಿರಾಫೆಯು ತನ್ನ ನಾಲಿಗೆಯಿಂದ ಕಿವಿಯನ್ನು ಸ್ವಚ್ಛಗೊಳಿಸುತ್ತದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.